ಒಂದು ಕಾಡಲ್ಲಿ ತುಂಬಾ ಶಕ್ತಿಶಾಲಿಯಾಗಿದ್ದ ಹಾಗೆ ಸೋಂಬೇರೆಯಾಗಿರೋ ಒಬ್ಬ ಸಿಂಹರಾಜನು ತಂತ್ರಕಾರಿಯಾದ ಒಂದು ಮಂತ್ರಿಗುಳ್ಳೆ ನರಿನೂ ಇತ್ತು. ಆಗ ಒಂದು ದಿನ, ಏ ಮಂತ್ರಿ, ಹೇಳಿ ಮಹಾರಾಜರೇ. ದಿನೇ ದಿನೇ ಬರ್ತಾ ನಿನಗೆ ನನ್ನ ವಿಚಾರದಲ್ಲಿ ಯಾವ ಆಕ್ರೇನು ಕಾಣಿಸ್ತಿಲ್ಲ. ಏನ್ ಪ್ರಭು ಹೀಗೆ ಹೇಳ್ತಿದ್ದೀರಾ? ಇನ್ನೇನು ನೀನ್ ನನ್ನ ಆರೋಗ್ಯನ ಗಮನಿಸ್ತಾ? ಮುಂಚೆ ತರ ನನ್ನ ಶಕ್ತಿಗಳೇ ಇಲ್ದಿರೋ ಹಾಗಾಯ್ತು. ನನಗೆ ಬೇಟೆಗೆ ಹೋಗೋದು ಕೂಡ ಶಕ್ತಿ ಇಲ್ದಿರೋ ಹಾಗಾಗಿದೆ. ಊಟ ಮಾಡದೆ ಬದುಕುದಕ್ಕೂ ಆಗಲ್ಲ ಅಲ್ವಾ? ಅದು ಸರಿನೇ ರಾಜ, ನೀವು ತುಂಬಾ ಸ್ವರ್ಗೋಗ್ಬಿಟ್ಟಿದ್ದೀರಾ. ಹೌದು, ಮತ್ತೆ ನೀನು ತುಂಬಾ ಬುದ್ಧಿಶಾಲಿ ಅಲ್ವಾ? ಈ ಸಮಸ್ಯೆಗೆ ಏನಾದ್ರೂ ಒಂದ್ ದಾರಿ ಹೇಳಯ್ಯ. ನನಗೆ ಸ್ವಲ್ಪ ಟೈಮ್ ಕೊಡಿ ರಾಜ, ನಾನು ಸ್ವಲ್ಪ ತೀವ್ರವಾಗಿ ಯೋಚನೆ ಮಾಡಿ ಉತ್ತರ ಕೊಡ್ತೀನಿ. ನೀನು ಎಷ್ಟು ದಿನ ಬೇಕಾದ್ರೂ ಯೋಚಿಸು, ಆದ್ರೆ ನನ್ನ ಈ ಸಮಸ್ಯೆಗೆ ಒಂದು ಪರಿಹಾರ ಸಿಗ್ಲೇಬೇಕು. ನಾನು ಸುಮ್ಮನೆ ತಗ್ಲಾಕೊಂಡೆ ಅನ್ಸುತ್ತೆ. ನಾನೇನಾದ್ರೂ ಇವನಿಗೆ ಉಪಾಯ ಕೊಡ್ಲಿಲ್ಲ ಅಂದ್ರೆ ಇವನು ನನ್ನ ಕೊಲ್ಲೋದಕ್ಕೂ ಯೋಚನೆ ಮಾಡಲ್ಲ ಅನ್ಸುತ್ತೆ. ಇದೆಲ್ಲ ನಡೆಯೋ ಕತೆನೇನಾ? ಯಾಕೆ ನಡೆಯೋದಿಲ್ಲ ಹೇಳಿ? ನೀವು ತಾನೇ ಈ ಕಾಡಿಗೆ ರಾಜ. ಪ್ರಜೆಗಳ ಒಳ್ಳೇದಕ್ಕೋಸ್ಕರ ಇದುವರೆಗೂ ಅವರಿಗೋಸ್ಕರ ನೀವೇನೇನೋ ಮಾಡಿದ್ದೀರಾ. ಈಗ ನಿಮ್ಮ ಆರೋಗ್ಯ ಕೆಟ್ಟೋಗಿದೆ. ಈ ತರ ಸಂದರ್ಭದಲ್ಲಿ ನಿಮಗೆ ಸಹಾಯ ಮಾಡ್ಬೇಕಾಗಿರೋರು ಯಾರು? ನಿಮ್ಮ ಪ್ರಜೆಗಳೇ ತಾನೆ. ಅದಕ್ಕೋಸ್ಕರ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಒಂದು ಮೀಟಿಂಗ್ ಅರೇಂಜ್ ಮಾಡಿ. ಆಗ ಸಿಂಹರಾಜ ಮಂತ್ರಿಯ ಆಲೋಚನೆ ಕೇಳಿ ಕಾಡಿನ ಎಲ್ಲಾ ಮೃಗಗಳನ್ನು ಒಂದು ನೇರ ಸಂದೇಶಕ್ಕೋಸ್ಕರ ಕರೆಸ್ಕೊಂಡ್ರು. ಏನ್ ವಿಷಯ ರಾಜ, ನಾವ್ ಯಾಕೆ ಸೇರ್ಬೇಕಂತ ಹೇಳಿದ್ರಿ? ಸ್ವಲ್ಪ ಮಾತಾಡದೆ ಇರೋ. ಇಲ್ಲೆಲ್ಲಾರು ಎಷ್ಟು ಸಮಾಧಾನವಾಗಿದ್ದಾರೆ ಕಾಣಿಸ್ತಾ ಇಲ್ವಾ? ಹಾಗೆ ಹೇಳಿ, ವಿಷಯನ ತಿಳ್ಕೊಳ್ಳೋದಕ್ಕೆ ಯಾಕೆ ಇಷ್ಟ ಅವಸರ ಮಾಡ್ತಿದ್ದೀರಾ? ಅಯ್ಯೋ, ಎಲ್ಲ ಸ್ವಲ್ಪ ನಿಶಬ್ದವಾಗಿರಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ನಂಬ್ತೀನಿ. ನಿಮ್ಮೆಲ್ಲರ ಒಳ್ಳೇದಕ್ಕೋಸ್ಕರ ಇಲ್ಲಿವರೆಗೂ ನಿಮಗ್ ಬೇಕಾಗಿರೋ ಎಲ್ಲದನ್ನು ಮಾಡ್ಕೊಟ್ಟಿದ್ದೀನಿ. ಏನು ಸರಿ ಅಲ್ವಾ? ಅದರಲ್ಲೇನು ಸಂದೇಹ ಪ್ರಭು. ನಿಮ್ಮ ಈ ಅಧಿಕಾರದಲ್ಲಿ ನಾವೆಲ್ಲರೂ ತೃಪ್ತಿಯಿಂದ ಸಂತೋಷವಾಗಿದ್ದೀವಿ. ಆದ್ರೆ ಇನ್ಮುಂದೆ ನನಗೆ ಅದೆಲ್ಲ ಮಾಡೋದಕ್ಕಾಗಲ್ಲ ಅಂತ ಅನ್ನಿಸ್ತಿದೆ. ಬೇರೇನೂ ಇಲ್ಲ, ನನ್ನ ಆರೋಗ್ಯ ತುಂಬಾ ಹಾಳಾಗಿದೆ. ಈ ಸಮಯದಲ್ಲಿ ನನ್ನ ಕಾಪಾಡಬೇಕಾಗಿರೋದು ನೀವುಗಳೇ ಅಲ್ವಾ? ಪ್ರಭು, ಅದ್ರಲ್ಲೇನ್ ಸಂದೇಹ? ಹೌದು ಹೌದು ಪ್ರಭು, ಸರಿನೇ. ನೀವ್ ನಿಜ ಸರಿಯಾಗಿ ಹೇಳಿದ್ರಿ. ಅಬ್ಬಾ, ನನ್ನ ಮನ್ಸಿಗೆ ಈಗ ಸ್ವಲ್ಪ ನೆಮ್ಮದಿಯಾಗಿದೆ. ಇನ್ಮುಂದೆ ಮಂತ್ರಿ ಹೇಳೋದನ್ನ ನೀವೆಲ್ಲರೂ ಗಮನ ಇಟ್ಟು ಕೇಳಿ. ಅರ್ಥ ಆಗ್ತಿದ್ಯಾ? ನಾಳೆಯಿಂದ ನನಗೋಸ್ಕರ ಇಲ್ಲ, ರಾಜನ್ಗೋಸ್ಕರ ಊಟನ ನೀವೊಬ್ಬೊಬ್ರಾಗಿ ಇಲ್ಲಿ ತಂದು ಕೊಡ್ಬೇಕು. ಊಟ ತುಂಬಾ ರುಚಿಯಾಗಿ ರಾಜ ಅದನ್ನ ಸಂತೋಷದಿಂದ ತಿನ್ನೋ ತರ ಅದಿರಬೇಕು. ಅದನ್ನ ಯಾರು ಸರಿಯಾಗಿ ಮಾಡಲ್ವೋ ರಾಜ ಅವ್ರನ್ನ ಮುಗಿಸ್ಬಿಡ್ತಾರೆ. ಏನು ಹೇಳಿದ ಅರ್ಥ ಆಯ್ತಾ? ನೀವೆಲ್ಲರೂ ಮಂತ್ರಿ ಹೇಳೋದನ್ನ ಕೇಳಿಸ್ಕೊಂಡ್ರಿ ಅಲ್ವಾ? ರಾಜನ ದುರಾಸೆಗೆ ಉತ್ತರ ಕೊಡಕ್ಕಾಗದೆ ಇರೋ ಪ್ರಜೆಗಳು ಸಮಾಧಾನ ಹೇಳಿ ತುಂಬಾ ಯೋಚನೆಯಿಂದ ಮೀಟಿಂಗ್ ನಡೆದ ಜಾಗದಿಂದ ಹೊರಟೋದ್ರು. ಅದ್ಭುತ ಅದ್ಭುತ ಅದ್ಭುತ. ಇನ್ನು ಮುಂದೆ ತುಂಬಾ ರುಚಿಯಾಗಿರೋ ಅದ್ಭುತವಾಗಿರೋ ಊಟಗಳು ನನ್ನ ಹುಡ್ಕೊಂಡು ಬರುತ್ತೆ ಅನ್ಸುತ್ತಲ್ಲ. ಅದಕ್ಕೋಸ್ಕರ ತಾನೇ ನಾನು ನಿಮ್ಮ ಮಂತ್ರಿಯಾಗಿ ನಿಮ್ ಜೊತೆಲೇ ಇರೋದು. ಆಮೇಲೆ ಒಂದು ಚಿಕ್ಕ ಸಹಾಯ ನನಗೆ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ರಾಜ. ಸರಿ ಹೇಳು. ನೀವು ಹೊಟ್ಟೆ ತುಂಬಾ ತಿಂದು ಮುಗ್ಸಾದ್ಮೇಲೆ ಏನಾದ್ರೂ ಸ್ವಲ್ಪ ಮಿಕ್ಕದ್ರೆ ಅದನ್ನ ನೀವು ನನಗೂ ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ. ಅದನ್ನ ನೀನ್ ಕೇಳ್ಬೇಕಾ ಏನು? ನಾನ್ ನಿನಗ್ ಕೊಡ್ತೀನಿ. ಏನು ಸಾಕಾ? ಅದಲ್ಲಿಡು. ನಮಸ್ಕಾರ ರಾಜ. ಒಂದು ಕೆಲ್ಸ ಮಾಡು, ನಾನಿದನ್ನ ತಿಂದು ಮುಗಿಸೋ ತನಕ
ನೀನ್ ಇಲ್ಲೇ ಇರು. ಅದರ ರುಚಿ ಎಲ್ಲಾನು ನಾನು ನೋಡ್ತೀನಿ. ಅದಾದ್ಮೇಲೆ ಇದ್ರಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಇತ್ತು ಅಂದ್ರೆ ನಾನು ಹೇಳಿರೋದೆಲ್ಲ ನೆನಪಿದೆ ಅಲ್ವಾ? ನೆನ್ಪಿದೆ ರಾಜ. ನಾನು ಆಗ್ಲೇ ಹೇಳ್ದೆ ಅಲ್ವಾ, ನನ್ಗೆ ತಗೊಂಡ್ ಬರೋ ಊಟದಲ್ಲಿ ಒಳ್ಳೆ ರುಚಿ ಇರ್ಬೇಕು ಅಂತ. ಆದ್ರೆ ನನ್ಗೋಸ್ಕರ ನೀನ್ ಏನ್ ತಂದಿಟ್ಟಿದ್ಯಾ? ಅಯ್ಯೋ ಪ್ರಭು, ನಾನ್ ತುಂಬಾ ರುಚಿಯಾಗಿರೋ ಊಟನೇ ತಂದಿರೋದು ನಿಮ್ಗೆ. ಒಂದ್ ವೇಳೆ ನಿಮಗೆ ಇಷ್ಟ ಆಗಿಲ್ಲ ಅಂದ್ರೆ ನನ್ನ ಕ್ಷಮಿಸ್ಬಿಡಿ. ಇಲ್ಲ, ಆಗಲ್ಲ. ನಿನಗೆ ಕ್ಷಮೆನೇ ಇಲ್ಲ. ನನ್ನ ಹಸುವು ಇನ್ನೂ ತೀರೇ ಇಲ್ಲ. ಆದ್ರಿಂದ ಈಗ ನಾನು ನಿನ್ನನ್ನೇ ತಿಂತೀನಿ. ಅಯ್ಯೋ ನನ್ನ ಕೊಲ್ಬೇಡಿ. ಮುಂದಿನ ಸಾರ್ತಿ ನೀವ್ ಹೇಳ್ದಾಗೇನೆ ನಿಮ್ಗೆ ಊಟ ತಂದ್ಕೊಡ್ತೀನಿ. ಇದು ಒಂದು ಸರಿ ನಾನು ನಿನ್ನ ಕ್ಷಮಿಸಿ ಬಿಡ್ತೀನಿ. ಹೋಗಿ ಎಲ್ಲಾರ್ಗೂ ಹೇಳ್ಬಿಡು, ನಿನ್ನ ಸ್ನೇಹಿತರು ಎಲ್ಲರಿಗೂ ಹೇಳ್ಬಿಡು. ನನ್ನ ಆದೇಶನ ಮೀರೋರ್ಗೆ ಏನಾಗುತ್ತೆ ಅಂತ ಗೊತ್ತಲ್ವಾ? ನಿನ್ಗೂ ಗೊತ್ತು ತಾನೆ? ಪಾಪ ಆ ಕತ್ತೆ ತನ್ನ ಜೀವನ ಕೈಲಿಡ್ಕೊಂಡು ಓಡೋಯ್ತು. ಅದು ತನ್ನ ಸ್ನೇಹಿತರ ಜೊತೆ ಎಲ್ಲ ನಡೆದಿರೋ ವಿಷಯನೆಲ್ಲ ಹೇಳ್ತು. ಹಾಗೆ ಮುಂದಿನ ದಿನ ಪ್ರಭು, ಇವತ್ತು ನಿಮ್ಗೋಸ್ಕರ ನಾನೇ ಇವತ್ತು ತಗೊಂಡ್ ಬಂದಿದ್ದೀನಿ. ಸರಿ, ಅದನ್ನ ಅಲ್ಲಿಡು. ನಿನ್ನೆ ಕತ್ತೆಗೆ ಏನೆಲ್ಲ ಆಯ್ತು ನಿನ್ ಗೊತ್ತಲ್ವಾ? ಹೌದು ಪ್ರಭು, ನಾನು ಉಡುಗೊರೆ ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ. ನೀವು ತಿನ್ ನೋಡಿ. ಛೇ, ನೀನ್ ಏನ್ ತಗೊಂಡ್ ಬಂದಿಟ್ಟಿದ್ಯಾ? ನಿಮ್ಗೆಲ್ಲ ಒಂದು ಸರ್ತಿ ಹೇಳಿದ್ರೆ ಅರ್ಥ ಆಗಲ್ವಾ? ಇಷ್ಟು ಕಮ್ಮಿ ಊಟನ ತಗೊಂಡ್ ಬಂದು ನನ್ ಮುಂದೆ ನಿಂತ್ಕೊಳ್ಳೋದಕ್ಕೆ ನಿನಗೆ ಹೆಂಗೆ ಧೈರ್ಯ ಬಂತು? ಪ್ರಭು, ಕ್ಷಮಿಸ್ಬಿಡೆ, ನನ್ನ ಗೊತ್ತಿಲ್ದೇನೆ ಮಾಡ್ಬಿಟ್ಟೆ. ದಯವಿಟ್ಟು ನನ್ಗೇನು ಮಾಡ್ಬೇಡಿ. ಮಾತಾಡಬಾರ್ದು. ನಾನು ನಿನ್ ಬಿಡೋದೇ ಇಲ್ಲ. ಹೌದು ಪ್ರಭು, ನಾವು ಉಪಾಯ ಮಾಡ್ದಾಗೇನೆ ಒಂದೊಂದ್ ದಿನಾನು ನಿಮ್ಗೆ ಊಟ ಸರಿಯಾಗೇ ಬರ್ತಿದೆ ಅಲ್ವಾ? ನನ್ ಭಾಗ ನನಗೆ ಸಿಕ್ಕಿದಿದ್ರೆ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಹಸುವಾಗ್ತಿದೆ, ಅದಕ್ಕೋಸ್ಕರ ಕೇಳ್ದೆ. ನೀನೇ ಕಣೋ ಇದಕ್ಕೆಲ್ಲದಕ್ಕೂ ಕಾರಣ. ನಿನ್ನ ಈ ಬೇಡ್ದಿರೋ ಬುದ್ಧಿ. ಯಾರಿಗೂ ಕೂಡ ಮರ್ಯಾದೆಯಿಂದ ಊಟ ತಗೊಂಡ್ಬರೋದಕ್ಕೆ ಆಗ್ತಾ ಇಲ್ಲ. 2 ದಿನದಿಂದ ನಾನು ಖಾಲಿ ಹೊಟ್ಟೆಲೇ ಇದ್ದೀನಿ. ಅದ್ರ ಬಗ್ಗೆ ನಿನಗೇನಾದ್ರೂ ಗೊತ್ತಾ? ಇದರಲ್ಲಿ ಭಾಗ ಬೇರೆ ಕೇಳ್ಕೊಂಡ್ ಬಂದಿದ್ಯಾ? ಸುಮ್ನೆ ಬಂದ್ ಸಿಗಾಕೊಂಡೆ ಅನ್ಸುತ್ತೆ. ಈ ನನ್ ಮಗ ಮುಟ್ಟಾಳ್ ರಾಜನ್ನ ಏನಂತ ಹೇಳಿ ಸಮಾಧಾನ ಮಾಡೋದು? ಅದು ಪರವಾಗಿಲ್ಲ ಪ್ರಭು, ನಾನು ಹೋಗಿ ಅವ್ರನ್ನ ನೋಡಿ ವಿಷಯನ ಸರಿಯಾಗಿ ಹೇಳಿ ಅರ್ಥ ಮಾಡಿಸ್ತೀನಿ. ಇನ್ಮೇಲೆ ಆ ತರ ಎಲ್ಲ ನಡೆಯಲ್ಲ. ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಬೇಕಾಗಿಲ್ಲ, ಅದೆಲ್ಲ ಬೇಕಾಗಿಲ್ಲ. ಯಾರು ನನಗೋಸ್ಕರ ಊಟ ತಗೋಬರೋದ್ ಬೇಡ. ಯಾವಾಗ್ಲೂ ಜೊತೆಗಿರೋ ನಿನಗ್ ಮಾತ್ರ ನಾನು ಏನ್ ತಿಂತೀನಿ ಏನ್ ತಿನ್ನಲ್ಲ ಅನ್ನೋದ್ ಗೊತ್ತು. ಅದಕ್ಕಾಗಿ ಇನ್ನು ಮುಂದೆ ನೀನೇ ನನಗೆ ಊಟನ ತಗೊಂಡ್ಬರ್ಬೇಕು. ಏನು? ಅಯ್ಯಯ್ಯೋ, ಈಗ ಕತೆ ಹೀಗ್ ತಿರಿಕೊತ್ತಾ? ಇದು ನಾನ್ ಕೊಟ್ಟಿದ್ದ ಐಡಿಯಾನೇ ಅಲ್ವಾ? ಅದೇನಾದ್ರೂ ಇರ್ಲಿಲ್ಲ ಅಂದಿದ್ರೆ. ಏನೋ ಯೋಚನೆ ಮಾಡ್ತಿದ್ಯಾ? ಚೇಚೆ, ಏನೂ ಇಲ್ಲ ಪ್ರಭು. ನಾನು ಏನು ಯೋಚನೆ ಮಾಡ್ತಿದ್ದೆ ಅಂದ್ರೆ, ನನ್ನ ಕೈಯಾರೆ ಮಾಡಿದ ಊಟನ ನಿಮ್ಗೆ ತರೋಕ್ ಆಗ್ತಿದೆ ಅಂತ ಯೋಚನೆ ಮಾಡೋದಕ್ಕೇನೆ ತುಂಬಾ ಖುಷಿ ಆಗ್ತಿದೆ. ತುಂಬಾ ಹೆಮ್ಮೆ ಆಗ್ತಿದೆ. ಮಂತ್ರಿ ಆಗಿದ್ರೆ ನಿನ್ನ ಹತ್ರನೇ ಇರ್ಬೇಕು. ನಿನ್ನ ಏನ್ ಮಾಡ್ತೀನಿ ಅಂತ ನೋಡ್ಕೊಳ್ಳೋ. ನಾನು ಯಾರು ಅಂತ ನಿನಗೆ ತೋರಿಸ್ತೀನಿ ನೋಡು. ಮುಂದಿನ ದಿನ ಹೇಳಿದ ಹಾಗೇನೆ ರಾಜನ ಊಟವನ್ನು ತಗೊಂಡು ಗುಳ್ಳೆ ನರಿ ಸಿಂಹ ಇರೋ ಗುಹೆಗೆ ಬಂತು. ಪ್ರಭು, ನಿಮಗೆ ತುಂಬಾ ಇಷ್ಟ ಆಗತ್ತೆ ಅಂತ ನನ್ನ ಕೈಯಾರೆ ನಾನು ಮಾಡ್ಕೊಂಡ್ ಬಂದಿದ್ದೀನಿ ನೋಡಿ. ಬಿಸಿ ಆರೋಗ್ಯಕ್ಕಿಂತ ಮುಂಚೆ ತಿನ್ನಿ. ಅಬ್ಬಬ್ಬ, ಮಂತ್ರಿ ಅವರೇ, ಇದು ಎಂತ ಒಳ್ಳೆ ವಾಸನೆ. ವಾಸನೆನೆ ಇಷ್ಟು ಚೆನ್ನಾಗಿದೆ ಅಂದ್ಮೇಲೆ ಅದರ ರುಚಿ ಇನ್ ಹೇಗಿರ್ಬೇಡ. ಖಂಡಿತ ಮಹಾರಾಜ. ಟೈಮ್ ವೇಸ್ಟ್ ಮಾಡ್ದೇನೆ ಬೇಗ ತಿಂದು ಎಲ್ಲಾನು ಖಾಲಿ ಮಾಡಿ. ಇಷ್ಟು ಒಳ್ಳೆ ಊಟ ತಗೊಂಬಂದಿರೋ ನೀನು ನನ್ ಜೊತೆನೆ ಊಟ ಮಾಡುವಂತೆ ಬಾ. ಅದು 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 ಬಂದು ಇಲ್ಲ, ನಾನು ಆಮೇಲೆ ತಿಂತೀನಿ. ಮೊದಲು ನೀವು ಇದನ್ನ ತಿನ್ನಿ. ಇಲ್ಲ ಇಲ್ಲ, ಅದೇ ನನ್ನ ಆಸೆ. ಬೇಡ ಅಂತ ಹೇಳಲೇಬಾರ್ದು ಮಂತ್ರಿ. ನನಗೆ ಸ್ವಲ್ಪ ಕೂಡ ಹಸ್ವೇ ಇಲ್ಲ. ನನ್ಗೆ ಎದುರುತ್ರ ಕೊಡ್ತಿದ್ಯಾ? ಬೇಗ ಎತ್ಕೊಂಡ್ ತಿನ್ನು. ನೀನ್ ತಿಂದಾದ್ಮೇಲೆನೆ ಅದನ್ನ ನಾನ್ ತಿಂತೀನಿ. ರಾಜ, ನೀವು ನನ್ನ ಕ್ಷಮಿಸ್ಬಿಡಿ.
ನಿಮ್ಗೆ ದಿನ ಊಟನ ತರಬೇಕು ಅಂತ ಹೇಳಿದಕ್ಕೆ ಹೇಳಿದಕ್ಕೆ ನಾ ಇದ್ರಲ್ಲಿ ನಿಮಗ್ ಗೊತ್ತಿಲ್ದ ಹಾಗೆ ವಿಷ ಮೂಲಿಕೆನ ಬೆರೆಸ್ಕೊಂಡ್ ಬಂದಿದ್ದೀನಿ. ಏನೊಲೆ ಈ ದ್ರೋಹಿ. ಅಯ್ಯೋ ಅಯ್ಯೋ, ದಯವಿಟ್ಟು ನನ್ನ ಏನು ಮಾಡಬೇಡಿ. ನಿನ್ನ ನಂಬಿ ನಾನು ಈ ಕಾಡಲ್ಲಿರೋ ಎಲ್ಲ ಮೃಗಗಳನ್ನು ಎದುರು ಹಾಕೊಂಡೆ. ಕೊನೆಗೆ ನೀನು ನನ್ನನ್ನೇ ಏಮಾರ್ಸೋದಕ್ಕೆ ಬಂದೆ ಅಲ್ವಾ? ಅಲ್ವೇನೋ? ನಿನ್ನ ಏನ್ ಮಾಡ್ತೀನಿ ನೋಡು. ಅಯ್ಯೋ, ಹಾಗೆ ಆವತ್ತಿಂದ ಎಲ್ಲಾ ಮೃಗಗಳು ನೆಮ್ಮದಿಯಾಗಿ ಯಾರಿಗೂ ಭಯ ಪಡ್ದೇನೆ ಕಾಡಲ್ಲಿ ಖುಷಿಯಾಗಿರೋದಕ್ಕೆ ಶುರು ಮಾಡಿದ್ವು. ಎಷ್ಟು ಬಿಸಿಲು ಹೊಡಿತಾ ಇದೆ. ಹೀಗೆ ಬಿಸಿಲು ಜಾಸ್ತಿ ಆಗ್ತಾ ಇದ್ರೆ ಕಾಡಿನ ಮರ ಮಾತ್ರ ಅಲ್ಲ, ಕಾಡಿನ ಪ್ರಾಣಿಗಳು ಕೂಡ ಒಣಗಿ ಸತ್ತೋಗ್ಬಿಡ್ತಾರೆ. ಇಲ್ಲಿ ಹಸುವಿಂದ ನನ್ನ ಹೊಟ್ಟೆ ಉರಿತಾ ಇದೆ. ಬಿಸಿಲಲ್ಲಿ ನಾನು ಉರಿದೋಗ್ತಾ ಇದ್ದೀನಿ. ನಾನು ಆನೆ ಹಾಗೆ ಶಕ್ತಿಶಾಲಿ ಆಗಿಬಿಟ್ಟಿದ್ರೆ ಈ ಮರನ ಕಿತ್ತಿ ಚಾಪಟೆ ಮಾಡಿ ಚಾಪೆ ಮಾಡ್ಕೋತಾ ಇದ್ದೆ. ಅಲ್ಲಿಂದ ಏನ್ ಬರ್ತಾ ಇದೆ? ಬಾತುಕೋಳಿ ಹೋಗ್ತಾ ಇದೆಯಾ? ಇಲ್ಲ ಇಲ್ಲ, ಹೌದು ಹೌದು, ಅದು ಹೋಗ್ಬೇಕಂದ್ರೆ ಹಾರ್ಕೊಂಡು ಗಾಳಿಯಲ್ಲಿ ಹೋಗ್ತಾ ಇತ್ತು. ಸ್ವಲ್ಪ ಹೋಗಿ ನಾನು ನೋಡ್ತೀನಿ. ನಾನು ಜಿಂಕೆ ಮರಿಯಲ್ಲ, ಜಿಂಕೆ ಮರಿಯಾಗಿದ್ರೆ ನಾನು ಹರ್ಕೊಂಡು ಹೋಗ್ತಿದ್ದೆ. ಅದು ಜಿಂಕೆ ಮರಿನೂ ಅಲ್ಲ. ಸುರ್ಮ ಹಾಕೊಂಡು ಹೋಗ್ತೀರಾ, ನಾನು ಮೀನು ಕೂಡ ಅಲ್ಲ. ಹೋ, ಇದು ಮೀನು ಕೂಡ ಅಲ್ಲ. ಹೌದು, ಇದು ಯಾವುದು? ನಾನು ಅದನ್ನ ಕಂಡು ಹಿಡಿಲೇಬೇಕು. ಯಾರು ನೀನು? ನೀನು ಮೊಲನಾ? ಏನಾಯ್ತು ನಾರಾಯಣ? ಅರೆ ಏನೂ ಇಲ್ಲ, ನಾನು ಹಿಂದ್ಗಡೆಯಿಂದ ನೋಡಿದ್ನಲ್ಲ, ಯಾರು ಅಂತ ನನಗೆ ಗೊತ್ತೇ ಆಗಿಲ್ಲಪ್ಪ. ಹೌದು, ನಿನ್ನ ಮಂಡೆ ಮೇಲೆ ಏನಿದು? ಇದು ಬಿಸಿಲು ಹೊಡಿಬಾರ್ದು ಅಂತ ಹಾಕೊಂಡಿರೋ ಟೋಪಿ. ಕಾಡಿಗೆ ಯಾರೋ ಪ್ರವಾಸಿಗರು ಬಂದಿದ್ದಾರೆ, ಇದನ್ನ ಮರೆತು ಬಿಟ್ಟೋಗಿರ ಅನ್ಸುತ್ತೆ. ಇದನ್ನ ತಲೆಯಲ್ಲಿ ಹಾಕೊಂಡು ಓಡಾಡೋದ್ರಿಂದ ನಮ್ಗೆ ಜಾಸ್ತಿ ಶೆಕೆ ಆಗಲ್ಲ, ಬಿಸಿಲು ಹೊಡಿಯಲ್ಲ. ಹೌದಾ? ಚೆನ್ನಾಗಲ್ಲ, ತುಂಬಾ ಚೆನ್ನಾಗಿದೆ. ಅಂದ್ರೆ ಈ ಐಡಿಯಾ ತುಂಬಾ ಚೆನ್ನಾಗಿದೆ ಅಂದೆ. ಇದನ್ನ ನೀನು ನಂಗೆ ಕೊಡ್ತೀಯಾ ಮೊಲವೇ? ನಾ ಇದನ್ನ ನಿಮ್ಗೆ ಕೊಟ್ಬಿಟ್ರೆ ನಂಗೂ ಬಿಸಿಲು ಹೊಡಿಯತ್ತಾನೆ. ಮೊಲ ಅವ್ರೆ, 2 ದಿನದಿಂದ ನಂಗೆ ಬಿಸಿಲು ತಡೆಯಕ್ಕೆ ಆಗ್ತಾ ಇಲ್ಲ ಗೊತ್ತಾ? ದಯವಿಟ್ಟು ನಾನು ಒಳ್ಳೆ ಜಾಗವನ್ನ ಹುಡುಕ್ಬೇಕು. ನಂಗೆ ತುಂಬಾ ಸುಸ್ತಾಗ್ತಾ ಇದೆ. ಇದೇ ರೀತಿ ನಂಗೆ ಬಿಸಿಲು ಹೊಡಿತಾ ಇದ್ರೆ ಅದನ್ನ ತಡೆಯಕ್ಕಾಗದೆ ಸತ್ತೋಗ್ಬಿಡ್ತೀನಿ. ನಾನು ನಿಮ್ಮ ಹತ್ರ ಒಂದು ವಿನಂತಿಯನ್ನ ಮಾಡ್ಕೋತೀನಿ. ಪಾಪದವನ್ ನಾನು, ನಂಗೆ ದಯವಿಟ್ಟು ಸಹಾಯ ಮಾಡಿ. ಒಂದ್ಸತಿ ವೈದ್ಯರ ಹತ್ರ ಹೋಗಿ ಬಂದ್ರೆ ಆಮೇಲೆ ಈ ಛತ್ರಿಯನ್ನ ನಾನೇ ನಿಮ್ಮ ಮನೆ ಹತ್ರ ತಗೊಂಡ್ಬಂದು ಕೊಟ್ಬಿಡ್ತೀನಿ, ಗೊತ್ತಾ? ಹೌದಾ? ನೀವು ವೈದ್ಯರ ಬಳಿ ಹೋಗಬೇಕು ಅಂದರೆ ನಾನು ಕೊಡ್ತೀನಿ, ಆದರೆ ಸಂಜೆ ವಾಪಸ್ ಕೊಡಬೇಕು. ನಾನು ನಿಮಗೆ ಪಕ್ಕ ಕೊಟ್ಬಿಡ್ತೀನಿ. ನಾರಿ ಮಾತು ಕೊಡ್ತು ಅಂದರೆ ಅದನ್ನು ಮೀರೋದೇ ಇಲ್ಲ. ಹೌದಾ? ಸರಿ ಸರಿ, ಈ ಛತ್ರಿನ ನೀವು ತಗೊಳ್ಳಿ. ನಾವೊಂದು ಗುಡಿಸಲನ್ನೇ ಹಾಕೊಂಡ ಹಾಗೆ ನಂಗೆ ಅನ್ನಿಸ್ತಾ ಇದೆ. ಇದನ್ನ ಹಾಕೊಳ್ಳಿ, ನನ್ನ ಜೊತೆ ನೀವು ಹಾಡನ್ನ ಹೇಳಿ. ಹಾಡ? ಆದರೆ ಏನು ಹಾಡು ಹೇಳಿ? ನಂಗೆ ನೆನಪಿಗೆ ಬಂದ್ಬಿಡ್ತು. ಮಳೆ ಮಳೆ ಮೋಡ ಮೋಡ, ಮಳೆ ಬಂದ್ರೆ ಈ ಛತ್ರಿ ಒಳ್ಳೆ ಛತ್ರಿ. ಮಳೆ ಬಂದ್ರೆ ಈ ಒಳ್ಳೆ ಛತ್ರಿ. ಮಳೆ ಮಳೆ ಛತ್ರಿ ಮಳೆ ಛತ್ರಿ. ಅರೆ, ಈ ಹಾಡನ್ನ ಹೇಗೆ ಹೇಳಲಿ? ಯಾಕೆ ನರಿ ಹೇಳಿಲ್ವಾ ಅವತ್ತೇ ಛತ್ರಿನ ತಗೊಂಡ್ಬರ್ತೀನಿ ಅಂತ? ಒಂದ್ ವಾರ ಆಯ್ತು, ಛತ್ರಿ ಎಲ್ಲೋಯ್ತು? ನಮ್ಗೆ ಆ ನರಿ ಎಲ್ಲಿದೆ ಅಂತ ಗೊತ್ತಾಗೋವರೆಗೂ ಆ ಛತ್ರಿ ಎಲ್ಲಿದೆ ಅಂತ ನಮ್ಗೆ ಗೊತ್ತಾಗಲ್ಲ. ಓ, ಸುಮ್ನೆ ನನಗೆ ಆನ್ಸರ್ ಮಾಡೋದನ್ನ ಬಿಟ್ಟು ನರಿ ಅವ್ರ ಮನೆಗೆ ಹೋಗಿ ಆ ಛತ್ರಿನ ತಗೊಂಬನ್ನಿ, ಹೋಗಿ. ಸರಿ. ಅಯ್ಯೋ, ಚಿನ್ನನ್ ಮೊಲ ಇಲ್ಲಿಗೆ ಬರ್ತಾ ಇದೆ. ಖಂಡಿತ ಛತ್ರಿಗೋಸ್ಕರ ಬರ್ತಾ ಇರಬೇಕು. ನಾ ಇದಕ್ಕೆ ಏನಾದ್ರೂ ಮಾಡ್ಲೇಬೇಕು. ಇಲ್ಲಾಂದ್ರೆ ಛತ್ರಿ ವಾಪಸ್ ಕೇಳ್ತಾನಲ್ಲ. ಇಲ್ಲಿದೆ ಅದಕ್ಕೆ ಉಪಾಯ. ಹಸಿ ಹಲ್ದಿ, ಒಣಶುಂಠಿ, ಮೈರೋಬಾಲನ್ ಅದನ್ನ ಪೀಸ್ ಮಾಡಿ ಸೋಡಾ ನೀರಲ್ಲಿ ಹಾಕಿ ಕುಡಿಬೇಕು. ಹಸಿ ಹಲ್ದಿ, ಒಣಶುಂಠಿ,
ಮೈರೋ ಬಾಲಕ್ನ ತಗೊಂಡು ಸೋಡಾದ ನೀರಲ್ಲಿ ನಂಗೇನು ಅರ್ಥ ಆಗ್ತಾನೆ ಇಲ್ವಲ್ಲ, ಏನಿದು? ನರಿಯಣ್ಣ, ಏಯ್, ಯಾರು ನೀನು? ಏನ್ ವಿಷಯ? ಓ ನೀನಾ ಚಿನ್ನನ್ ಮೊಲವೇ? ಮತ್ತೆ ಏನ್ ವಿಚಾರ? ಕಾರಣ ನಿಮ್ಗೆ ಗೊತ್ತಿಲ್ವಾ? ನನ್ನ ಛತ್ರಿ ಟೋಪಿ ಎಲ್ಲಿಗೆ ಹೋಯ್ತು? ಅವತ್ತೇ ನಾ ವಾಪಸ್ ಕೊಡ್ತೀನಿ ಅಂತ ಹೇಳಿದ್ರಿ ತಾನೆ? ಓ ಅದ ಅರೆ ಮೊಲ, ನಾನು ಡಾಕ್ಟರ್ ಹತ್ರ ಮಾತ್ರೆನ ತಗೊಂಡು ಇಲ್ಲಿಗೆ ಬರ್ತಾ ಇದ್ದೆ. ಆ ದಾರಿ ಹತ್ರನೇ ಇರೋ ದೊಡ್ಡ ಆ ಹುಣಸೆ ಮರ ಇದೆಯಲ್ಲ, ಅಲ್ಲಿಂದ ಇದಕ್ಕಿದಂತೆ ಒಂದು ಶಬ್ದ ಬಂತು. ಒಂಥರ ಗೂಬಿಯ ಶಬ್ದ. ನಾನು ಹಿಂದಕ್ಕೆ ತಿರುಗಿ ನೋಡ್ಬೇಕಾದ್ರೆ ಆ ದೊಡ್ಡ ಮರದಿಂದ ದೊಡ್ಡಕ್ಕೆ ಹೊಗೆ ಬರ್ತಾ ಇತ್ತು. ಏನಾಯ್ತು? ಹುಣಸೆ ಮರಕ್ಕೆ ಯಾರಾದ್ರೂ ಬೆಂಕಿ ಕೊಟ್ರಾ? ಅರೆ ಇಲ್ಲ, ಅದು ಬೆಂಕಿ ಅಲ್ಲ, ಬರೀ ಹೊಗೆ. ಆ ಹೊಗೆಯಿಂದ ಹೊರಗೆ ಬಂತು ಒಂದು ದೆವ್ವ. ಭೂತನ? ಹಾ, ದೊಡ್ಡಕ್ಕೆ ಭಯಂಕರವಾದ ಭೂತ. ಓ, ನಾನು ಹೆದರಿಕೆಯಿಂದ ನಡುಗ್ತಾ ಇದ್ದೆ. ಆ ಮಹಿಳೆ ತುಂಬಾ ಕೆಟ್ಟವಳು. ನನ್ನ ಅರ್ಥ, ಆ ಭೂತ ಹೇಳ್ತು, ನೀನು ಜೀವಂತವಾಗಿರ್ಬೇಕಂದ್ರೆ ಈ ಛತ್ರಿನ ಇಲ್ಲೇ ಬಿಟ್ಬಿಟ್ಟು ಓಡೋಗು ಅಂತು. ನೀವು ಓಡ್ ಬಂದ್ರಾ? ಅರೆ ಇಲ್ಲ, ನಾನ್ ಹೇಳ್ದೆ ನನ್ ಜೀವ ಹೋದ್ರೂ ಕೂಡ ಈ ಟೋಪಿಯನ್ನ ನಾನು ನಿಂಗೆ ಕೊಡೋದು ಇಲ್ಲ ಅಂತ ನಾ ಹೇಳ್ದೆ. ಮತ್ತೆ ಆ ಭೂತ ಎಂತ ಹೇಳ್ತು? ಇದು ನನ್ನ ಸ್ನೇಹಿತ ಮೊಲದ ಟೋಪಿ, ಇದು ನಾನು ನಿಂಗೆ ಖಂಡಿತವಾಗಿ ಇದನ್ನ ಕೊಡಲ್ಲ. ಮತ್ತೆ ಹೀಗೆ ಹೇಳ್ದೆ. ಅದಕ್ಕೆ ಭೂತ ಹೇಳ್ತು, ಆ ಟೊಪ್ಪಿ ಕೊಟ್ಟಿಲ್ಲ ಅಂದ್ರೆ ನಾನು ನಿನ್ನ ತಿಂದ್ಬಿಡ್ತೀನಿ ಅಂತ ಹೇಳ್ತು. ನಿನ್ ಜೀವ ಬೇಕಾ ಟೊಪ್ಪಿ ಬೇಕಾ ಅಂತ ನಂಗೆ ಕೇಳ್ತು. ನಾನು ಟೊಪ್ಪಿನ ಕೊಟ್ಬಿಟ್ಟು ನನ್ನ ಜೀವನ ಕೈಯಲ್ಲಿ ಇಟ್ಕೊಂಡು ಓಡ್ ಬಂದ್ಬಿಟ್ಟೆ. ನಾ ಇಲ್ಲಿ ಬಂದು ನೋಡ್ಬೇಕಾದ್ರೆ ನಾನು ಪೂರ್ತಿ ಮೂರ್ಛೆ ಹೋಗಿದ್ದೆ. ನಂಗೆ ಎಚ್ಚರ ಆಗ್ಬೇಕಾದ್ರೆ ನಂಗೆ ಜೋರು ಜ್ವರ ಬಂದಿತ್ತು. ಈಗ 1 ವಾರ ಆಯ್ತು, ಜ್ವರ ಕಮ್ಮಿನೇ ಆಗಿಲ್ಲ. ಇಲ್ಲ ಅಂದ್ರೆ ನಾನೇ ನಿನ್ನ ಹತ್ರ ಬಂದು ಎಲ್ಲವನ್ನ ಹೇಳ್ತಾ ಇದ್ದೆ ಗೊತ್ತಾ. ಇಷ್ಟು ಜ್ವರ ಹಿಡ್ಕೊಂಡು ನಾನು ಹೇಗ್ ಬರ್ಲಿ ಹೇಳಿ ನೋಡೋಣ. ನಾನು ಬಂದ್ರೆ ನಿಮ್ಗೂ ಜ್ವರ ಬರುತ್ತೆ ಅನ್ಕೊಂಡೆ. ಅಯ್ಯೋ ದೇವ್ರೆ, ನನ್ನ ಟೋಪಿ ಛತ್ರಿ ಹೋಯ್ತಾ? ನನ್ನ ಕ್ಷಮಿಸ್ಬಿಡಿ ಮೊಲ ಅವರೇ, ನಾ ಇದೆಲ್ಲವನ್ನ ಬೇಕಂತಲೇ ಮಾಡ್ಲೇ ಇಲ್ಲ. ನಾನೀಗ ಮನೆಗೆ ಹೋಗಿ ನನ್ನ ಹೆಂಡತಿಗೆ ನಾನು ಏನಂತ ಹೇಳಲಿ? ನಾನು ನಿಮ್ಗೆ ಒಂದು ಐಡಿಯಾ ಹೇಳ. ಅಯ್ಯೋ ದೇವ್ರೆ, ಬೇಡ ಬೇಡ, ಮೊದಲೇ ಮಾಡಿದಲ್ಲ, ಸಾಕಪ್ಪ ಸಾಕು. ನಾನು ಆ ಛತ್ರಿ ಟೋಪಿಯನ್ನ ಕೊಡಬಾರ್ದಿತ್ತು. ಮಗು, ನೀನು ಏನಕ್ಕೆ ಇಷ್ಟು ಬೇಜಾರಿಂದ ಹೋಗ್ತಾ ಇದೀಯಾ? ನಂಗೆ ಅರ್ಥ ಆಗ್ತಿದೆ, ನಿಂಗೆ ಯಾರೋ ಮೋಸ ಮಾಡಿದ್ದಾರೆ. ಹೇಳು, ಅವರು ಯಾರು ಅಂತ. ಅರೆ ಹೇಳು, ಪರವಾಗಿಲ್ಲ. ನನ್ನ ಸ್ನೇಹಿತ ಬಾಲು ನನ್ನ ಹತ್ರ ಛತ್ರಿ ರೀತಿ ಒಂದು ಟೊಪ್ಪಿ ಇತ್ತು. ಅದನ್ನ ನರಿಗೆ ನಾ ಕೊಟ್ಟಿದ್ದೆ. ಅದನ್ನ ಅವರು ನಂಗೆ ವಾಪಸ್ ಮಾಡ್ತಾ ಇದ್ರು, ಆದ್ರೆ ಅದನ್ನ ಅವರು ವಾಪಸ್ ಮಾಡಿಲ್ಲ. ಅವರು ಏನು ಹೇಳ್ತಾ ಇದ್ದಾರೆ ಅಂದ್ರೆ, ಅಲ್ಲಿ ಹುಣಸೆ ಮರದ ಹತ್ರ ಒಂದು ದೆವ್ವ ಇದೆ ಅಂತೆ. ಆ ಟೋಪಿನ ಅದು ತಗೊಂಡೋಯ್ತಂತೆ. ಆ ದೊಡ್ಡ ಹುಣಸೆ ಮರದಲ್ಲಿ ದೆವ್ವ ಇದೆಯಾ? ಈ ಕಾಡಿನ ಪಂಡಿತನಾದ ನಾನು ನಂಗ್ ಗೊತ್ತಿಲ್ದೇನಾ? ಈ ಕಾಡಿನ ಎಲ್ಲಾ ಭೂತಗಳನ್ನು ನಂಗೊತ್ತು. ಆ ನರಿ ಹೇಳಿದ ಆ ಹುಣಸೆ ಮರದಲ್ಲಿ ಯಾವುದೇ ರೀತಿ ಭೂತ ಇಲ್ಲ, ಪ್ರೇತ ಇಲ್ಲ. ಅವನು ನಿಂಗೆ ಮೋಸ ಮಾಡಿದಾನೆ. ನಂಗೂ ಕೂಡ ಹಂಗೆ ಅನ್ಸ್ತು. ಅವನು ಸುಳ್ಳು ಹೇಳ್ತಾ ಇದ್ದಾನೆ. ಅಲ್ ನೋಡು, ಅದು ಏನು? ಹಾ ಅದೇ ನರಿನೇ. ನನ್ ಟೋಪಿ ಕದ್ದಿದ್ದು ಅದೇ ನರಿನೇ. ನನ್ ಟೋಪಿ ಹಾಕೊಂಡು ಏನು ಗೊತ್ತಿಲ್ದೇ ಇರೋ ಹಾಗೆ ಹೆಂಗ್ ಹೋಗ್ತೇ ನೋಡು. ಮೊಲ ಅವ್ರೆ, ನೀನು ಅಲ್ಲಿ ಹೋಗಿ ಕೇಳು, ಆ ಛತ್ರಿಯನ್ನ ವಾಪಸ್ ಕೊಡ್ತಾನೆ. ಕೊಟ್ಟಿಲ್ಲ ಅಂದ್ರೆ ನಾ ಇಸ್ಕೊಡ್ತೀನಿ. ಹೋಗಿ ಮೊಲ ಅವ್ರೆ. ಒಂದ್ ವೇಳೆ ಬೇಕಂದ್ರೆ ತ್ರಿಶೂರ್ಪುರದಲ್ಲಿರೋ ಛತ್ರಿನ ಕೂಡ ನಾನು ಕತ್ಕೊಂಡ್ ಬಂದ್ಬಿಡ್ತೀನಿ ಗೊತ್ತೇ. ಅದು ಕೂಡ ಈ ಛತ್ರಿನ ತಗೊಂಡಲ್ಲ, ಆ ರೀತಿ ಬುದ್ಧಿಶಾಲಿತನದಿಂದ. ಹೇಯ್ ಸುಳ್ಬರ್ಕ ನರಿ, ನನ್ನ ಛತ್ರಿ ಟೊಪ್ಪಿಯನ್ನ ವಾಪಸ್ ಕೊಡು. ನೀ ಮತ್ತೆ ಬಂದ್ಬಿಟ್ಟಿಯಾ? ಅರೇ ಮೊಲ, ನೀನು ನನ್ ಬಗ್ಗೆ ನಿಂಗೆ ಗೊತ್ತಿಲ್ಲ ಅನ್ಸುತ್ತೆ. ನಾನು ಸರಿ ಇಲ್ಲ. ನಂಗೆ ಗೊತ್ತು, ನಿನ್ ಬಗ್ಗೆ ಸರಿಯಾಗಿ ಗೊತ್ತು. ಸರಿ ಹೇಳು, ಯಾರ್ ನಾನು? ಒಬ್ಬ ಮೋಸಗಾರ. ಕೊಟ್ಟ ಮಾತನ್ನ ನಡ್ಸ್ಕೊಳ್ಳೋದೇ ಇಲ್ಲ. ಏಯ್ ಮೊಲ, ನಾನು ಈ ಕಾಡಿನ ಭೂತ. ನನ್ನ ಹತ್ರ ಆಟಾಡೋದಕ್ಕೆ ನೀ ಪ್ರಯತ್ನ ಪಟ್ರೆ ನಿನ್ನ ಗಿರಿಗಿಟ್ಟಾಗಿ ಮಾಡ್ಬಿಡ್ತೀನಿ. ಜೀವದ ಮೇಲೆ ಆಸೆ ಇದ್ರೆ ಇಲ್ಲಿಂದ ಓಡಿ ಹೋಗು. ನನ್ನ ಟೋಪಿ ತಗೊಳ್ದೆ ನಾ ಇಲ್ಲಿಂದ ಹೋಗೋದು ಇಲ್ಲ. ನನ್ನ ಟೋಪಿ ವಾಪಸ್ ಕೊಡು. ಬಾಯ್ ಮುಚ್ಚು. ನನ್ನ ಜಾದೂ ಶಕ್ತಿಯಿಂದ ನಿನ್ನ ಇಲ್ಲಿಂದ ಓಡಿಸ್ತೀನಿ. ಆಮ್ ಕ್ರೀಮ್, ಆಮ್ ಕ್ರೀಮ್ ಕ್ರೀಮ್, ಆಮ್ ಕ್ರೀಮ್. ನಂಗೆ ನನ್ನ ಟೋಪಿ ಸಿಕ್ಬಿಟ್ಟು ಸಿಕ್ತು. ಅಯ್ಯೋ, ನಾನ್ ನಿನ್ನ ಹಾರಿಸೋದಕ್ಕೆ ಪ್ರಯತ್ನ ಪಟ್ಟೆ, ಆದ್ರೆ ನಾನ್ ಹಾರ್ತಾ ಇದ್ದೀನಿ. ಏನಪ್ಪ ಇದು ಜಾದೂ? ಬುದ್ಧಿಶಾಲಿ ನೀನು ಕೋಳಿಯನ್ನ ಎತ್ತೋ ಹಾಗೆ ನಾನು ನಿನ್ನನ್ನೇ ಎತ್ಬಿಡ್ತೀನಿ. ಅದಕ್ಕೆ ನಂಗೆ ಯಾವುದೇ ರೀತಿ ಜಾದು ಬೇಕಾಗೇ ಇಲ್ಲ.
ಓ, ಈ ಹಳೆ ಟೆಕ್ನಿಕ್ಕು ಈಗಿನ ಕಾಲದಲ್ಲಿ ಕೆಲಸನೇ ಮಾಡ್ತಾ ಇಲ್ಲ. ಒಂದಿನ ಎಲ್ಲ ಮೊಲ ಜಿಂಕೆ ಎಲ್ಲ ನಂಗೆ ಸಿಗ್ತಾ ಇತ್ತು. ಹಾ, ಎಂತ ಅದ್ಭುತವಾದ ದಿನ ಅದು. ಹಾ, ಅರೆ ಗುಡ್ಡ ತೋಡಿ ಇಲಿ ಸಿಕ್ತಂಗಾಯ್ತಲ್ಲಪ್ಪ. ಪರವಾಗಿಲ್ಲ, ಇಲಿ ತಾನೇ. ಹಾ, ಇಲಿ ಸಿಹಿ ಗೆಣಸ್ ಜೊತೆ. ಹಾ, ಇವತ್ತು ಒಳ್ಳೆ ಊಟನೇ. ಅಲ್ಲಿ ನಿಂತ್ಕೋ. ಯಾರು ನೀನು? ನಿನ್ನ ಅಕ್ಕಪಕ್ಕದಲ್ಲಿ ನಾನು ನೋಡೇ ಇಲ್ವಲ್ಲ. ಏಯ್, ನಾ ಹೇಳಿದ್ ನಿಂಗೆ ಕೇಳಿಸಿಲ್ವಾ? ಹಾ, ಏನೋ ಅವಶ್ಯಕತೆ ಇಲ್ಲ. ನಾನು ಏನಕ್ಕೆ ನನ್ನ ಬೇಟೆ ಹತ್ರ ಅದ್ರ ಹೆಸರು ವಿಳಾಸ ಎಲ್ಲ ಕೇಳ್ತಾ ಇದ್ದೀನಿ. ನಾನು ಯಾಕೆ ಹೆದರ್ಕೊಬೇಕು? ನಾನು ಯೋಚನೆ ಮಾಡ್ಬೇಕಷ್ಟೇ. ಅಮ್ಮನೇ ಇದನ್ನ ಹೇಳ್ಕೊಟ್ಟಿದ್ದು. ನಾವು ಕಷ್ಟದಲ್ಲಿ ಸಿಗಾಕೊಂಡ್ರೆ ಮೊದ್ಲು ಯೋಚನೆ ಮಾಡ್ಬೇಕು. ಇದನ್ನೊಂದ್ಸತಿ ಟ್ರೈ ಮಾಡೋಣ. ಅರೆ ನರಿಯಣ್ಣ, ನಾನು ನನ್ನ ಒಳ್ಳೆ ಫ್ರೆಂಡ್ ಆದ ಕರಡಿ ಎಮ್ಮೆ ಅವ್ರ ಮನೆಗೆ ಹೋಗ್ತಿದ್ದೀನಿ. ಬಾಲು ಎಮ್ಮೆನಾ? ಅದ್ಯಾವ ಪ್ರಾಣಿ? ಓ, ಅವರಾ? ಅವರು ಎಂತ ಜೀವಿ ಅಂದ್ರೆ ಅವರ ಮೈ ಕರಡಿ ತರ ಇರುತ್ತೆ, ಆಮೇಲೆ ತಲೆ ಎಮ್ಮೆ ತರ ಇರುತ್ತೆ. ಅವರಿಗೆ ನರಿ ಮಾಂಸ ಅಂದ್ರೆ ತುಂಬಾ ಇಷ್ಟ. ಇದು ಹೇಳ್ತಾ ಇರೋದು ಎಲ್ಲವೂ ನಿಜಾನಾ? ಆ ರೀತಿ ಯಾವ ಜೀವಿ ಇದೆ? ಇದುವರೆಗೂ ನೀವು ಕರಡಿ ಎಮ್ಮೆನ ನೋಡಿಲ್ಲ ಅಂದ್ರೆ ನನ್ ಜೊತೆ ಬನ್ನಿ ನರಿಯಣ್ಣ. ಹೋಗ್ತಾ ಹೋಗ್ತಾ ಹಾಡಾಡ್ಕೊಂಡು ಹೋಗೋಣ. ಅರೆ ಹೌದಾ? ನಾನು ನಿನ್ ಜೊತೆ ಬಂದ್ರೆ ಇವತ್ತು ನಮ್ಮ ರಿಲೇಷನ್ ಅಲ್ಲಿ ಒಬ್ರು ಬರ್ತ್ಡೇ. ನಾನು ಅಲ್ಲಿಗೆ ಹೋಗ್ಬೇಕು. ನೀನು ಹೋಗ್ತಾ ಇರೋ. ಅಯ್ಯೋ ದೇವ್ರೆ, ಅವ್ರ ಹೆಸರು ಕೇಳಿದ್ರೇನೆ ನಂಗೆ ಗಡ ಗಡ ನಡಗುತ್ತೆ. ನಾ ಇಲ್ಲಿಂದ ಓಡೋಗ್ತೀನಪ್ಪ. ಎಷ್ಟೊತ್ತಿಂದ ನಾನು ಇಲ್ಲೇ ಕೂತಿದ್ದೀನಿ. ಅಟ್ಲೀಸ್ಟ್ ಒಂದು ಪಾರಿವಾಳ ಆದ್ರೂ ಈ ಕಡೆ ಹೋಗ್ಬೋದಲ್ವಾ? ಹಾ, ಹಸು ಬೇರೆ ಆಗ್ತಿದೆ. ಇಲ್ಲಿ ಕೂತ್ಕೊಂಡು ಏನ್ ಪ್ರಯೋಜನನೇ ಇಲ್ಲ. ಸರಿ, ಇಲ್ಲಿಂದ ಹೋಗೋಣ. ಒಂದು ಇಲಿ, ಇದೇ ಸಾಕು. ಅರೆ, ನಿನ್ ಕಣ್ ಕಾಣಿಸಲ್ವಾ ಏನು? ಈ ತರ ಎದುರುಗಡೆ ಬಂದು ನಿಂತ್ಬಿಡೋದೇನಾ? ನೀನ್ ನನ್ನ ನೋಡಿ ಕಂಡಿಡ್ದಿಲ್ವಾ? ಎಲ್ಲ ಚಿಕ್ಕ ಚಿಕ್ಕ ಪ್ರಾಣಿಗಳು ನನ್ನನ್ನ ನೋಡಿದ್ರೆ ಭಯ ಪಡ್ತವೆ. ಹೌದಾ? ಆದ್ರೆ ನೀನು ತುಂಬಾ ಒಳ್ಳೆ ಬುದ್ಧಿ ಇರುವ ಒಂದು ಜೀವಿ ಅಂತ ಅನ್ಕೊಂಡಿದ್ದೆ. ನಾನಂತೂ ಹಂಗೆ ಹೇಳೇ ಇಲ್ಲ. ಹಾಗಾದ್ರೆ ನಿನಗಂತೂ ಅರ್ಥ ಆಗಿಲ್ಲ. ತುಂಬಾ ದೊಡ್ಡ ಮುಟ್ಟಾಳ ಅನ್ಸುತ್ತೆ. ನಾನ್ ಸ್ವಲ್ಪ ಹುಷಾರಾಗಿದ್ರು ಇಲ್ಲಿಂದ ತಪ್ಪಿಸ್ಕೊಂಡ್ಬಿಡ್ಬೋದು. ಓ ಹೌದಾ? ಸರಿ, ನೀವು ಒಳ್ಳೆಯವ್ರು ಅನ್ಸುತ್ತೆ. ನಿಮ್ಗೇನ್ ಬೇಕು? ನಾನ್ ನಿನ್ನನ್ನ ತಿನ್ಬೇಕನ್ಕೊಂಡಿದ್ದೀನಿ. ನಾನು ನನ್ನ ಒಳ್ಳೆ ಫ್ರೆಂಡ್ ಆದ ಕರಡಿ ಎಮ್ಮೆ ಅವ್ರ ಮನೆಗೆ ಹೋಗ್ತಿದ್ದೆ. ಬಾಲು ಹದ್ದ? ಹಾ, ಕರಡಿ ತರ ಮೈ ಹಾಗೂ ಎಮ್ಮೆ ತರ ತಲೆ. ಅವರಿಗೆ ತುಂಬಾ ಇಷ್ಟವಾದ ಆಹಾರ ಪಕ್ಷಿಗಳಿಗೆ ಗೊತ್ತಾ? ನೀವು ನನ್ ಜೊತೆನೆ ಬನ್ನಿ. ಹೋಗ್ತಾ ಹೋಗ್ತಾ ನಾವು ದಾರಿಯಲ್ಲಿ ಹಾಡಾಡ್ಕೊಂಡು ಹೋಗೋಣ. ನನ್ನ ಸ್ನೇಹಿತನು ನಿಮ್ಮನ್ನ ನೋಡಿ ತುಂಬಾ ಖುಷಿ ಪಡ್ತಾನೆ. ಬನ್ನಿ ಹೋಗೋಣ. ಅದು ನನಗೆ ತುಂಬಾ ಮೈ ಹುಷಾರಿಲ್ಲ. ಏನು ಜ್ವರ ಬಂದಂಗೆ ಅನಿಸ್ತಾ ಇದೆ. ನೀನು ಹೋಗ್ಬಾ, ಆಯ್ತಾ? ಮುಟ್ಟಾಳ, ಇಲ್ಲಿರೋರೆಲ್ಲ ನಾನೇನ್ ಹೇಳಿದ್ರು ಅದನ್ನ ಹಾಗೆ ನಂಬಿಡ್ತಾರೆ. ಓ, ಇದು ನೀನಾ? ಅರೆ ಏನಿದು? ನಾನ್ ನೋಡಿ ನೀನು ಹೆದ್ರಲ್ವಾ? ಅಯ್ಯೋ ದೇವ್ರೆ, ಹೆದರ್ಕೊಂಡೆ. ಅಯ್ಯೋ ದೇವ್ರೆ, ಹೆದರ್ಕೊಂಡೆ. ನಾನು 2 ಸತಿ ಹೆದರ್ಕೊಂಡೆ. ಇನ್ನೊಂದ್ಸತಿ ಹೆದರ್ಕೊಬೇಕಾ? ಏನ್ ನೀನು ನನ್ನ ಹತ್ರ ತಮಾಷೆ ಮಾಡ್ತಾ ಇದೀಯಾ? ಅರೆ ಇಲ್ಲ ಇಲ್ಲ, ನಿಜ ಹೆದರ್ಕೊಂಡೆ. ಏನಾದ್ರೂ ಮಾಡಿ ಇದನ್ನ ಮೊದ್ಲು ಇಲ್ಲಿಂದ ಓಡಿಸ್ಬೇಕು. ಹೇ, ಈ ಕಡೆ ತಿರುಗಿ ನಾನು ಎಷ್ಟು ಸುಂದರವಾಗಿದ್ದೀನಿ ಅಂತ ನೋಡ್ತಿದ್ಯಾ? ನಾನ್ ನಿನ್ನ ತಿನ್ನೋದಿಕ್ಕೆ ಯೋಚನೆ ಮಾಡ್ತಾ ಇದ್ದೆ. ಓಹೋ, ಹಾಗ
ಬೇಕಾದ್ರೆ ಸ್ವಲ್ಪ ಹೊತ್ತು ನೀನ್ ಕಾಯ್ದಿರ್ಬೇಕು. ಅದೇನಕ್ಕೆ? ಯಾಕಂದ್ರೆ ನಾನು ನನ್ನ ಒಳ್ಳೆ ಸ್ನೇಹಿತನಾದ ಕರಡಿ ಎಮ್ಮೆ ಮನೆಗೆ ಹೋಗ್ತಿದ್ದೀನಿ. ಬಾಲು ಎಮ್ಮೆನ? ಅದ್ಯಾರು? ಹಾ ಅದಾ, ಅವರು ಎಂತ ಜೀವಿ ಅಂದ್ರೆ ನೋಡಕ್ಕೆ ಮೈ ಎಲ್ಲ ಕರಡಿ ತರ ಇರುತ್ತೆ, ಆದ್ರೆ ತಲೆ ಎಮ್ಮೆ ತರ. ಮೂಳೆ ಇಲ್ದಿರೋ ಮಾಂಸ ಅಂದ್ರೆ ಅವನಿಗೆ ತುಂಬಾನೇ ಇಷ್ಟ, ಗೊತ್ತಾ? ಯಾರದು? ಹ? ಆ ರೀತಿ ಪ್ರಾಣಿ ಇದೆಯಾ? ಅದಕ್ಕೆ ತಾನೇ ನಾನು ಹೋಗ್ತಿದ್ದೀನಿ. ನೀವು ನನ್ ಜೊತೆ ಬನ್ನಿ, ನಾವು ಹೋಗ್ತಾ ಹೋಗ್ತಾ ಹಾಡಾಡ್ಕೊಂಡು ಹೋಗೋಣ. ಅರೆ ಸ್ನೇಹಿತ, ಇವತ್ತಲ್ಲ ನೀನ್ ಹೋಗು. ಅಯ್ಯೋ ದೇವ್ರೆ, ಈಗ ಸುರಕ್ಷಿತವಾಗಿದ್ದೀನಿ. ನಾ 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 ನಾ. ಅಯ್ಯೋ ಇದು ನೀವು ಯಾರು? ನೀನು ಇಲ್ಲಿ ತಾನೇ? ನಾನು ಹೇಗಾದ್ರೂ ನನ್ನ ಪ್ರಾಣನ ಕಾಪಾಡ್ಕೊಂಡು ಇಲ್ಲಿಂದ ಹೋಗ್ಲೇಬೇಕು. ನಾನ್ ಕೇಳಿದ್ದು ಕೇಳಿಸ್ಲಿಲ್ವಾ? ಹೌದು, ನಾನೊಂದು ಇಲಿ. ಹೌದು, ನಿಮ್ಗೇನ್ ಬೇಕು? ನೀನು ಏನ್ ಹೇಳ್ದೆ? ಇಲ್ಲಿನವರೆಗೂ ಯಾರು ಕೂಡ ನನ್ನ ಸೋಲ್ಸಿದ್ದೇ ಇಲ್ಲ. ಶಕ್ತಿಶಾಲಿಯಾಗಿರೋ ಯಾರನ್ನೂ ಇದುವರೆಗೂ ನೀವು ನೋಡಿಲ್ಲ ಅನ್ಸುತ್ತೆ, ಅದಕ್ಕೆ ಹೇಗೆ ಹೇಳ್ತಿದ್ದೀರಾ? ಹೋ ಹೌದಾ? ಅರೆ ಏನಿಲ್ಲ, ಸ್ವಲ್ಪ ಹೊತ್ತು ಇಲ್ಲೇ ಇರಿ. ಏನ್ ಅನ್ಕೊಂಡಿದ್ದೀರಾ? ನಾನು ಯಾರು ಅಂತ ಗೊತ್ತಾ? ಈ ಕಾಡಲ್ಲಿರೋ ಎಲ್ಲ ಪ್ರಾಣಿಗಳು ನನ್ನ ನೋಡಿದ್ರೇನೆ ಹೆದರ್ಕೊಂತಾರೆ, ಗೊತ್ತಾ? ಸುಳ್ಳು ಹೇಳ್ಬೇಡ, ಸಾಬೀತ್ ಮಾಡು. ಓಕೆ, ನನ್ ಜೊತೆ ಬನ್ನಿ, ಆವಾಗ ನಾನು ಯಾರು ಅಂತ ನಿಮಗೆ ಗೊತ್ತಾಗುತ್ತೆ. ನೀನ್ ಹೇಳ್ತಾ ಇದೀಯ ಅಂತ ಬರ್ತಾ ಇದ್ದೀನಿ. ಹೇ, ಅಯ್ಯೋ, ನನ್ನ ಬಿಟ್ಬಿಡು, ನನ್ನ ಕೊಲ್ಬೇಡ. ಈ ಇಲಿ ಹೇಳಿದ್ದು ನಿಜ ಅಂತ ಅನ್ಸುತ್ತೆ. ಅದು ನಿಜಾನೇ ಹೇಳಿದೆ ಅನ್ಸತ್ತೆ. ಹ? ಇದು ಸಾಧಾರಣವಾದ ಪ್ರಾಣಿ ಅಲ್ಲ. ಅರೆ, ಇಲ್ಲಿ ಹೇಳ್ತಾ ಇದ್ದ ಆ ಕರಡಿ ಎಮ್ಮೆ ಇದೆ ಅಂತ ಅನ್ಸುತ್ತೆ. ನಾನು ತುಂಬಾ ಪಾಪ ಕರಡಿ, ನನ್ನ ಕ್ಷಮಿಸ್ಬಿಡು. ನೀನು ಇಲಿ ಅಂತ ಸಾಧಾರಣವಾಗಿ ಅನ್ಕೊಂಡೆ. ನಿನ್ ತಾಕತ್ತು ಈಗ ನಂಗೆ ಗೊತ್ತಾಗಿದೆ. ದಯವಿಟ್ಟು ನನ್ನ ಬಿಟ್ಬಿಡು. ಸರಿ, ನಾನು ನಿನ್ನ ಕ್ಷಮಿಸ್ತೇನೆ, ಆದ್ರೆ ಇನ್ಮೇಲೆ ಯಾವಾಗ್ಲೂ ನನ್ನ ಕಣ್ಣು ಕಾಣಿಸ್ಕೊಂಬೇಡ. ಇಲ್ಲಿಂದ ಹೋಗು. ಮುಟ್ಟಾಳ ಇಲ್ಲಿಂದ ಹೋಗ್ಬಿಟ್ಟ, ನಾನು ಸೇಫ್ ಆದೆ. ಚಿಕ್ಕದಾದ ಕಾಡು. ಆ ಕಾಡು ತುಂಬಾ ಸುಂದರವಾಗಿತ್ತು. ಚಿಕ್ಕ ಚಿಕ್ಕ ಬೆಟ್ಟಗಳು, ಮರಗಳು ತುಂಬಿರುವಂತ ಕಾಡು. ಚಿಕ್ಕ ಕಾಡಾಗಿರೋದ್ರಿಂದ ಮೃಗಗಳೆಲ್ಲವೂ ಒಳ್ಳೆ ಸ್ನೇಹಿತರಾಗಿದ್ವು. ಆದ್ರೆ ಮರದ ಕೋತಿ ಮಾತ್ರ ಅವಕಾಶ ಸಿಕ್ಕದಾಗೆಲ್ಲ ಬೇರೆ ಪ್ರಾಣಿಗಳಿಗೆ ಕಿಂಡಲ್ ಮಾಡೋದು, ಅವರಿಗೆ ದಿಢೀರ್ ಅಂತ ಬಂದು ಭಯಪಡಿಸೋದನ್ನ ಮಾಡ್ತಿತ್ತು. ಅಯ್ಯೋ, ಹಿಡಿಯೋಕ್ ಮುಂಚೆ ಹಾರೋಗ್ಬಿಡ್ತಾ? ನಿದ್ದೆನೂ ಹಾಳಾಗೋಯ್ತು. ಇವಾಗ ಏನ್ ತಾನೇ ಮಾಡೋದು? ಹಶು ಬೇರೆ ಆಗ್ತಿದ್ಯಲ್ಲ, ಯಾರನ್ನಾದ್ರೂ ಯಾಮಾರಿಸಿ ಹೇಗಾದ್ರೂ ಮಾಡಿ ಏನಾದ್ರೂ ತಿನ್ಲೇಬೇಕು. ಸ್ಲಿಪ್ಪಾಗಿ ಬಿದ್ದಿರೋ ಕೋತಿ ಕಾಲಿಗೆ ಒಂದು ಮುಳ್ಳು ಚುಚ್ಕೊಂತು. ಅಯ್ಯೋ, ನನ್ ಕಾಲು! ಅಯ್ಯೋ! ತಾನೇ ನಾನೇ, ಆ ಕಡೆ ಸ್ವಲ್ಪ ಹೋಗು, ಈ ಕಡೆ ಸ್ವಲ್ಪ ಹೋಗು. ತಾನ ತನ ನಾನ ತಾನ ತನ ನಾನ, ಆ ಕಡೆ ಸ್ವಲ್ಪ ಹೋಗು, ಈ ಕಡೆ ಸ್ವಲ್ಪ ಹೋಗು. ತಾನ ತನ ನಾನ ನೀನ ನಾನ ನೀನ. ಅಯ್ಯೋ ಕೋತಿ, ಇದು ಚೆನ್ನಾಗಿದ್ಯಲ್ಲ, ತಲೆಗಿಲೆ ಸುತ್ತಿ ಮರದ ಮೇಲಿಂದ ಬಿದ್ದೋದ್ಯಾ? ಮೊಲ ಹೇಳಿದ ಮಾತು ಮತ್ತು ನಗು ಕೋತಿಗೆ ಒಂದ್ ಸ್ವಲ್ಪನೂ ಇಷ್ಟ ಆಗಿಲ್ಲ. ಇವನ್ನ ಸುಮ್ನೆ ಹೀಗೆ ಬಿಡಬಾರ್ದು, ಇವನ್ಗೇನಾದ್ರೂ ಬದ್ಲುತ್ತರ ಕೊಡ್ಬೇಕು. ಏನಂತ ಹೇಳಿ ಮೊಲ? ಬಿದ್ದಿದ್ ಮಾತ್ರ ಅಲ್ಲ, ಇಲ್ಲಿ ನೋಡಿದ್ಯಾ, ಒಂದು ದೊಡ್ಡ ಮುಳ್ಳು ನನ್ ಕಾಲಿಗೆ ಚುಚ್ಕೋಬಿಟ್ಟಿದೆ. ಅಯ್ಯೋ, ನನ್ ಕೈಲಿ ಈ ನೋವನ್ನ ತಡೆಯಕ್ ಆಗ್ತಿಲ್ವೇ. ಕೋತಿ ಅಳ್ತಾ ಇರೋದನ್ನ ನೋಡಿ ಮೊಲಕ್ಕೆ ಅಯ್ಯೋ ಪಾಪ ಅನ್ನಿಸ್ತು. ಸರಿ, ಪರವಾಗಿಲ್ಲ, ಯೋಚನೆ ಮಾಡ್ಬೇಡ ಕೋತಿ, ಆ ಮುಳ್ಳನ್ನ ನಾನ್ ತೆಗೆದ್ ಬಿಸಾಡ್ತೀನಿ. ಮೊಲ, ಸ್ವಲ್ಪ ನಿಧಾನಕ್ ತೆಗಿ. ಏನು
ನಾನು ಒಂದ್ ಚಿಕ್ಕ ಡಾಕ್ಟರೇ ಕೋತಿ. ಇದನ್ನ ಇವಾಗ್ಲೇ ಸರಿ ಮಾಡ್ಕೊಡ್ತೀನಿ ನೋಡು. ಒಬ್ಬ ಡಾಕ್ಟ್ರು ಬಂದಿದ್ದಾನೆ. ಇವತ್ತೇನಾದ್ರೂ ಒಂದ್ ಗತಿ ಕಾಣಿಸ್ತೀನಿ ನೋಡು. ಏನ್ ಕೋತಿ, ಇವಾಗ ನೀನ್ ಹ್ಯಾಪಿನಾ? ಇವನ್ ಕಾಲಿಗೆ ಚುಚ್ಚಿರೋ ಮುಳ್ಳು ಏನೋ ಹೋಗೇ ಅಲ್ವಾ? ಇನ್ನೂ ಇದ್ಯಾ? ಕಾಲ್ನ ಬಿಡು ಮೊದ್ಲು, ನೀನು ನನ್ನ ಮುಳ್ಳ ಕೊಡು. ಮುಳ್ಳ? ಅದನ್ ತಾನೇ ಇವಾಗ ತೆಗೆದು ಎಸ್ದಿದ್ದು. ಅದು ಸಾಧಾರಣ ಮುಳ್ಳಲ್ಲ, ತುಂಬಾ ಬೆಳೆ ಬಾಳುವಂತ ಮುಳ್ಳು. ಆ ಮುಳ್ಳುನ ನಾನು ಹುಡುಕ್ತಾ ಅಲಿಬೇಕಾದ್ರೇನೆ ಅದು ನನ್ನ ಕಾಲ್ಗೆ ಬಂದು ಚುಚ್ಕೊಬಿಡ್ತು. ಅದನ್ನ ನಾನು ದೂರದಲ್ಲಿ ಎಸೆದ್ ಬಿಟ್ನಲ್ವಾ, ಅದು ಇನ್ಮೇಲೆ ಸಿಗೋದಿಲ್ಲ. ನೀನೇನಾದ್ರೂ ನನಗೆ ಅದನ್ನ ಹುಡುಕೊಡ್ಲಿಲ್ಲ ಅಂದ್ರೆ ನಾನು ಸಿಂಹರಾಜ ಹತ್ರ ಹೋಗಿ ಕಂಪ್ಲೇಂಟ್ ಮಾಡ್ತೀನಿ. ಹೇಗಿದ್ರು ರಾಜ ನಿನ್ಮೇಲೆ ಒಂದು ಕಣ್ಣಿಟ್ಟಿದ್ದಾನೆ. ಅಯ್ಯೋ ಕೋತಿ, ಬೇಡ ಬೇಡ, ನೀನ್ ಬೇರೆ ಏನ್ ಬೇಕಾದ್ರೂ ಕೇಳು, ನಾನ್ ತಂದ್ಕೊಡ್ತೀನಿ. ಹೌದಾ? ಆಗಿದ್ರೆ ನಾನೇನ್ ಕೇಳಿದ್ರು ತಂದ್ಕೊಡ್ತೀಯಾ? ಹಾಗಂದ್ರೆ ನೀ ನಮ್ಮ ಮನೆಗೆ ಬಂದ್ಬಿಡು, ನಾನು ನಿನಗೆ ಫ್ರೆಶ್ ಆಗಿರೋ ಕ್ಯಾರೆಟ್ ಕೊಡ್ತೀನಿ. ಹಾಗಿದ್ರೆ ನಾನು ಅದನ್ನ ಒಪ್ಕೋತೀನಿ. ನೀನ್ ನನ್ನನ್ನ ಇಲ್ಲಿಂದ ಸ್ವಲ್ಪ ಮೇಲೆತ್ತೀಯಾ? ಹಾಗೆ ಮೊಲ ಕೋತಿನ ಕರ್ಕೊಂಡು ತನ್ನ ಮನೆಗೆ ನಡ್ಕೊಂಡು ಹೋದ್ರು. ಈ 2 ಕ್ಯಾರೆಟ್ನ ಇಟ್ಕೊಂಡು ನಾನೇನ್ ಮಾಡ್ಲಿ? ನನ್ನ ಕಾಲ್ ನೋವು ಜಾಸ್ತಿ ಆಗಿರೋದ್ರಿಂದ ಮರ ಏರಿ ನನ್ನ ಹಣ್ಣ ತಿನ್ನೋಕ್ಕಾಗಲ್ಲ. ನನ್ನ ಹಸಿವು ತೀರ್ಸೋಕೆ ಇಷ್ಟ ಸಾಲಲ್ಲ. ಮೊಲ ಕೊಟ್ಟಿರೋ ಕ್ಯಾರೆಟ್ನ ತಗೊಂಡು ಕೋತಿ ನಡೆಯೋಕ್ ಶುರು ಮಾಡ್ತು. ಹಾ, ಬೆಳಗ್ಗೆನೆ ಒಬ್ಬನ ಯಾಮಾರಿಸಿ ತಿನ್ನೋಕ್ ತುಂಬಾ ಊಟ ಸಿಕ್ತು. ತುಂಬಾ ಖುಷಿ ಆಗ್ತಿದೆ. ಇನ್ಮೇಲೆ ಹೀಗೆ ಮೇಂಟೈನ್ ಮಾಡ್ಬೇಕಷ್ಟೇ. ಕೋತಿ, ಬೆಳಗ್ಗೆ ಈ ಕ್ಯಾರೆಟ್ನ ತಗೊಂಡು ಎಲ್ಲಿಗೆ ಹೋಗ್ತಿದ್ಯಾ? ಅಯ್ಯೋ, ಈಗೋ ಬಂದ್ಬಿಟ್ನಲ್ಲ. ಹುಡುಕ್ತಿರೋ ವ್ಯಕ್ತಿ ನೇರವಾಗಿ ಬಂದು ನಿಂತ್ಕೊಬಿಟ್ಟಿದ್ದಾನೆ. ಈಗ ಇವನ್ನ ಏನಾದ್ರೂ ಮಾಡಿ ಯಾಮಾರಿಸ್ಬೇಕು. ಅಯ್ಯೋ, ಕರಡಿ ಅಣ್ಣ, ಚೆನ್ನಾಗಿದ್ದೀರಾ? ಅಣ್ಣ, ನನಗೆ ಒಂದು ಸಣ್ಣ ಸಹಾಯ ಮಾಡ್ತೀರಾ? ಖಂಡಿತವಾಗ್ಲು, ನನ್ ಕೋತಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಹೇಳು. ನಾವು ಮುಂಚೆಯಿಂದ ಫ್ರೆಂಡ್ಸ್ ಅಲ್ವಾ? ಈ ಕ್ಯಾರೆಟ್ನ ಪೂರ್ತಿಯಾಗಿ ನಾನೇ ತಿನ್ಬೇಕಾ? ತಿನ್ಬಿಡ್ತೀನಿ. ಅಯ್ಯಯ್ಯೋ, ಅದೆಲ್ಲ ಬೇಡ. ಈ ಕ್ಯಾರೆಟ್ನ ತಗೊಂಡೋಗಿ ನಿಮ್ ಮನೇಲಿ ತುಂಬಾ ಹುಷಾರಾಗಿ ಇಟ್ಕೊಳ್ಳಿ. ಇದನ್ನ ಇವಾಗ ತಿನ್ನಕ್ ಟೈಮೇ ಇಲ್ಲ. ನಾನು ಅರ್ಜೆಂಟಾಗಿ ಒಂದ್ ಜಾಗಕ್ಕೆ ಹೋಗ್ಬೇಕು. ನಾನು ವಾಪಸ್ ಬಂದು ಇದನ್ನ ಇಸ್ಕೋತೀನಿ. ಅಷ್ಟೇ ತಾನೇ? ನಾನು ಇದನ್ನ ತಗೊಂಡು ಹೋಗಿ ಭದ್ರವಾಗಿರ್ತೀನಿ. ನೀನ್ ಹೋಗ್ಬಾ ಕೋತಿ. ಇವತ್ತು ಈ ಡಬ್ಬದ ಪೂರ್ತಿ ಜೇನ್ ತಗೊಂಡ್ಬರ್ಬೇಕು. ಹೋಗೋದಡಿಯಾ, ಹೋಗು. ಡಬ್ಬಿ ತುಂಬಾ ಜೇನುತುಪ್ಪ ತಗೋಬಾ. ಹೋಗು ಹೋಗು. ದೊಡ್ಡ ಕರಡಿ ಅಲ್ಲಿಂದ ಹೊರಡೋ ಸಮಯ ನೋಡಿ ಕೋತಿ ಮನೆ ಒಳಗಡೆ ಹೋಯ್ತು. ಅಲ್ಲಿರೋ ಎಲ್ಲಾ ಕ್ಯಾರೆಟ್ಗಳನ್ನು ಎತ್ಕೊಂಡು ತಿಂತು. ಇಲ್ಲಿ ಯಾರಾದ್ರೂ ಇದ್ದೀರಾ? ಓಯ್! ದೊಡ್ಡ ಕರಡಿ ಬರೋದನ್ನ ನೋಡಿ ಕೋತಿ ಟಯರ್ಡ್ ಆಗಿರೋ ತರ ನಟಿಸಿ ಅಲ್ಲೇ ಕೂತ್ಕೊಂಡಿತ್ತು. ಏನಾದ್ರೂ ತಿನ್ನೋಕ್ ಸಿಗುತ್ತಾ ಅಂತ ಅಲ್ಲಿ ಇಲ್ಲಿ ಓಡಾಡ್ತಿದ್ದೆ, ಆದ್ರೆ ಏನೂ ಸಿಗ್ಲಿಲ್ಲ. ತುಂಬಾ ಟಯರ್ಡ್ ಆಗಿದೆ. ಪರವಾಗಿಲ್ಲ ಕರಡಿ ಅಣ್ಣ, ಆ ಕ್ಯಾರೆಟ್ನ ಕೊಡಿ. ಅದನ್ನಾದ್ರೂ ತಿಂದು ಹಸಿವನ್ನ ತೀರಿಸ್ಕೋತೀನಿ. ಅಯ್ಯಯ್ಯೋ ಅಯ್ಯಯ್ಯೋ ಕೋತಿ, ನಾನು ಒಳಗಡೆ ಇಟ್ಟಿರೋ ಕ್ಯಾರೆಟ್ ಯಾವ್ದು ಕಾಣಿಸ್ತಿಲ್ವಲ್ಲ? ಯಾರೋ ಕತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಏನು ಕಾಣಿಸ್ತಿಲ್ವಾ? ಕರಡಿ ಅಣ್ಣ, ಅದನ್ನೆಲ್ಲ ತಗೊಂಡು ನೀನೇ ತಿನ್ಬಿಟ್ಯಾ? ಕೋತಿ, ಈ ತರ ಅನ್ಯಾಯವಾಗಿ ಸುಳ್ಳು ಹೇಳಬೇಡ. ನಿನ್ ಕ್ಯಾರೆಟ್ ನನಗೇನಕ್ಕೆ? ಆಗಿದ್ರೆ ಎಲ್ಲೋಯ್ತು? ನಾನು ಈ ವಿಷಯನ ಈಗಲೇ ಸಿಂಹರಾಜನ ಹತ್ರ ಹೋಗಿ ಹೇಳ್ತೀನಿ. ಕೋತಿ, ನೀನ್ ಸ್ವಲ್ಪ ಶಾಂತವಾಗಿರೋ. ಸಿಂಹರಾಜನ ಹತ್ರ ಎಲ್ಲ ಹೋಗೋ ಅವಶ್ಯಕತೆನೇ ಇಲ್ಲ. ಈಗ ನಿನಗೆ ಹಸುವು ತಾನೆ, ಅದಕ್ಕೆ ನಾನೊಂದು ಕೆಲಸ ಮಾಡ್ತೀನಿ. ಗುಹೆ ಒಳಗಡೆ ಹೋದ ದೊಡ್ಡ ಕರಡಿ ಒಂದು ಡಬ್ಬಿ ಜೊತೆ ಆಚೆ ಬಂತು.
ಇಲ್ಲಿ ತಗೋ, ತುಂಬಾ ರುಚಿಯಾಗಿರೋ ಜೇನುತುಪ್ಪ. ಇದನ್ನ ಕುಡಿದ್ರೆ ನಿನ್ನ ಟಯರ್ಡ್ನೆಸ್ ಎಲ್ಲ ಹೋಗ್ಬಿಡುತ್ತೆ. ನಾನು ಈ ಚಿಕ್ಕ ಡಬ್ಬಿಲಿರೋದನ್ನೆಲ್ಲ ಕುಡಿದ್ರು ನನ್ನ ಹಸಿವು ತೀರೋದಿಲ್ಲ. ಸರಿ, ನಾನು ಇದೊಂದ್ಸಲ ಅಡ್ಜಸ್ಟ್ ಮಾಡ್ಕೋತೀನಿ. ಕಾಡಿನೂ ಎಮರ್ಸಾಯ್ತು, ಮೊಲಾನು ಎಮರ್ಸಾಯ್ತು, ಜೇನುತುಪ್ಪನೂ ಸಿಕ್ಕಾಯ್ತು. ಐಲೇಸ ಅಯ್ಯೋ, ಇದೇನಿದು? ಇವನ್ ಬೇರೆ ಕುಣ್ಕೊಂಡ್ ಹೋಗ್ತಿದ್ದಾನೆ. ಭುಜದ ಮೇಲೆ ಒಂದು ಡಬ್ಬಿ ಇಟ್ಕೊಂಡಿದ್ದಾನೆ. ಶುರುವಿಂದನೂ ಇವನು ಸರಿಯಾಗೇ ಇಲ್ವಲ್ಲ. ಇದ್ಯಾಕೋ? ಅವನ ಹತ್ರ ಒಂದ್ಸಲಿ ಕೇಳೇ ಬಿಡೋಣ. ಹಲೋ ಕೋತಿ, ಆ ಡಬ್ಬಿ ಒಳಗಡೆ ಏನಿದೆ? ಏನೋ ಮುಖ್ಯವಾಗಿರೋದನ್ನ ಅದ್ರೊಳಗಡೆ ಇಟ್ಕೊಂಡಿದ್ಯಾ ಅನಿಸ್ತಿದ್ಯಲ್ಲ. ಚೇಚೆ, ಇದ್ರೊಳಗಡೆ ಅಂತ ಮುಖ್ಯವಾದ ವಿಷಯ ಏನೂ ಇಲ್ಲ ನರಿಯಣ್ಣ. ಇದ್ರೊಂದ್ ಸ್ವಲ್ಪ ಜೇನುತುಪ್ಪ ಇದೆ. ಅದು ಏನು ಅಂದ್ರೆ ನನ್ ಕಾಲಿಗೆ ಮುಳ್ಳು ಬೇರೆ ಚುಚ್ಕೋಬಿಡ್ತಾ, ನೋವು ತಡಿಯಕ್ಕೆ ಆಗ್ಲಿಲ್ಲ. ಇದನ್ನ ಸ್ವಲ್ಪ ಹೊತ್ತು ನಿನ್ ಮನೇಲಿ ಇಟ್ಕೋತೀಯಾ? ನಾನು ನಾಳೆ ಬೆಳಗ್ಗೆ ಬಂದು ಇಸ್ಕೋತೀನಿ. ಓ, ಅದು ಸರಿ. ನರಿ ಕೋತಿ ಕೈಯಲ್ಲಿರೋ ಜೇನುತುಪ್ಪನ ತಗೊಂಡು ತನ್ನ ಮನೇಲಿ ಇಟ್ಕೊಂತು. ಆಮೇಲೆ ಹೇಳ್ತು, ಕೋತಿ, ನಿನ್ನ ಡಬ್ಬಿನ ಯಾರು ತಗೋಬಾರ್ದು ಅನ್ನೋದಕ್ಕೆ ನಾನದನ್ನ ಒಂದು ಪೆಟ್ಟಿಗೆಲಿ ಹಾಕಿಟ್ಟಿದ್ದೀನಿ, ಸರಿನಾ? ನಿನ್ ಕೈಲಿರೋ ಕೀ ಏನಾದ್ರು ಕಳ್ದೋದ್ರೆ ಅದಕ್ಕೆ ಅದನ್ನ ಬಾಕ್ಸ್ ಅಲ್ಲೆಲ್ಲ ಇಡಕ್ ಹೋಗ್ಬೇಡ. ಅದನ್ನ ಕೇಳಿಸ್ಕೊಂಡು ಕೋತಿಯ ಮುಖಭಾವನೆಯನ್ನ ನೋಡಿ ನರಿಗೆ ವಿಷಯ ಏನು ಅಂತ ಗೊತ್ತಾಯ್ತು. ಇವನ್ನ ಹಿಂಗೆ ಎಲ್ಲ ಬಿಟ್ರೆ ಸರಿ ಹೋಗಲ್ಲ. ಹಾಗಿದ್ರೆ ಸರಿ. ಕೋತಿ ಹೋದ ತಕ್ಷಣ ನರಿ ಅಲ್ಲಿರೋ ಜೇನುತುಪ್ಪನೆಲ್ಲ ಕುಡಿತು. ಆಮೇಲೆ ಆ ಡಬ್ಬಿ ಒಳಗಡೆ ಒಂದು ಏಡೇನ ಹಾಕ್ತು. ಆಮೇಲೆ ಆ ಡಬ್ಬಿನ ಪೆಟ್ಟಿಗೆ ಒಳಗಡೆ ಇಟ್ಬಿಡ್ತು. ಅದಾದ್ಮೇಲೆ ಅವನು ಮನೆ ಬಿಟ್ಟು ಆಚೆ ಬಂದ್ಬಿಟ್ಟ. ಅಯ್ಯೋ 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 ಅಯ್ಯೋ. ಕೋತಿ, ನೀನು ಇಂತ ಗೋಲ್ಮಾಲ್ ಕೆಲಸ ಎಲ್ಲ ಮಾಡ್ತೀಯ ಅಂತ ನನ್ಗೆ ಆಗ್ಲೇ ಗೊತ್ತಾಗೋಯ್ತು. ನಿನಗ್ ನಾನೊಂದು ಪಾಠ ಕಲಿಸ್ಲಿಲ್ಲ ಅಂದ್ರೆ ನೀನ್ಲಿದ್ದ ಪಾಪದ ಪ್ರಾಣಿಗಳನ್ನೆಲ್ಲಾನು ಹೀಗೆ ಯಮ ಆರಿಸ್ತಾ ಇರ್ತಿದ್ದೆ. ಏಡಿ ಕಡ್ದಿರೋ ನೋವು ತಡಿಯೋಕಾಗ್ದೆ ಕೋತಿ ಅಲ್ಲಿಂದ ಎದ್ನೋ ಬಿದ್ನೋ ಅಂತ ಓಡೋಕ್ ಶುರು ಮಾಡ್ತು.